ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶದ GDPನಲ್ಲಿ ಬಹಳ ದೊಡ್ಡ ಪಾಲನ್ನ ಕೃಷಿ ಕ್ಷೇತ್ರ ಕೊಡ್ತಾ ಇದೆ. ನಮ್ಮ ದೇಶಕ್ಕೆ ಆಹಾರ ಭದ್ರತೆಯನ್ನ ಮತ್ತು ಆರ್ಥಿಕ ಭದ್ರತೆಯನ್ನ ಒದಗಿಸ್ಲಿಕ್ಕೆ ನಮ್ಮ ದೇಶದ ಕೃಷಿಕರು ತುಂಬಾ ಶ್ರಮ ವಹಿಸ್ತಿದ್ದಾರೆ. ನಮಸ್ಕಾರ, ನಾನು ರಾಜೇಶ್ ಕೀಳಂಬಿ ಅಗ್ರಿ ಟೂಲ್ಸ್ ಅನ್ನುವ ಸಂಸ್ಥೆಯನ್ನ ಸುಮಾರು 1.5 ದಶಕದ ಹಿಂದೆ ಪ್ರಾರಂಭ ಮಾಡಿದ್ದೆ. ವಿಶ್ವದ ಬೇರೆ ಬೇರೆ ಕಡೆ ಇರುವ ಕೃಷಿ ತಂತ್ರಜ್ಞಾನವನ್ನ ನಮ್ಮ ದೇಶದ ಕೃಷಿಕರಿಗೆ ತಲುಪಿಸುವ ಪ್ರಯತ್ನವನ್ನ ಮಾಡ್ಕೊಳ್ತಾ ಬಂದ್ವಿ. ನಾನು ಕಂಡುಕೊಂಡ ಹಾಗೆ ಬಹಳ ಮುಖ್ಯವಾದ ಸಮಸ್ಯೆ ಅಂದ್ರೆ ಕೃಷಿ ಕಾರ್ಮಿಕರ ಕೊರತೆ. ಜಮೀನು ತಗೊಂಡು ಅದಕ್ಕೆ ಬೇಲಿ ಮಾಡಿಕೊಂಡು ಬೋರ್ವೆಲ್ ಹಾಕಿಸಿ ಸಸಿಗಳನ್ನೆಲ್ಲ ಅಡಿಕೆ ಸಸಿ ಎಲ್ಲ ಹಾಕಿದ್ದೀವಿ. ನಮಗೆ ಗೊತ್ತಿರಲಿಲ್ಲ ಇಲ್ಲಿ ಈ ಥರ ತೋಟ ಮಾಡಿದಾಗ ಅದಕ್ಕೆ ಲೇಬರ್ ಸಮಸ್ಯೆ ಬರುತ್ತೆ, ಹೀಗೆ ಜನ ಸಿಗ್ತಾರೆ ಅಂತ ನಮ್ಗೆ ಭಾಳ ಖುಷಿ ಇತ್ತು. ಮೇಜರ್ ಇದೆ ನಿಮ್ಗೆ ಏನಂದರೆ ಲೇಬರ್ ಕ್ರೈಸಿಸ್ಸು, ಲೇಬರ್ ಶಾರ್ಟೇಜು, ಎಲ್ಲದಕ್ಕೂ ನಿಮ್ಗೆ ಎನಿಥಿಂಗ್, ಒಂದು ಕಲ್ಕಂಬ ಒಂದು ಬೇಲಿ ಮಾಡೋಕ್ಕೆ ಸಹಿತ ನಿಮಗೆ ಲೇಬರು ಮಸ್ಟ್ ಆ್ಯಂಡ್ ಶುಡ್. ಒಂದು ತೋಟ ಅಂದಮೇಲೆ ಅದಕ್ಕೆ ಎಲ್ಲದಕ್ಕೂ ನಮಗೆ ಲೇಬರ್ ಬೇಕು ಅಂದರೆ ಮುಂಚೆ ಭಾಳ ಕಡಿಮೆ ಇತ್ತು. ಈಗ ನಾವು ಶುರುವಿನಲ್ಲಿ 300-350 ರೂಪಾಯಿ ಕೊಡ್ತಾ ಇದ್ವಿ ಲೇಬರ್ಗೆ. ಇವತ್ತು 700-800 ತನಕ ಇವತ್ತು ಡಿಮ್ಯಾಂಡ್ ಮಾಡ್ತಿದ್ದಾರೆ. ಅಷ್ಟು ಕೊಟ್ಟರು ಜನ ಸಿಗ್ತಾ ಇಲ್ಲ. ಅಂಥ ಒಂದು ಪರಿಸ್ಥಿತಿ ನಾವು ಗ್ರಾಮೀಣ ಭಾಗದಲ್ಲಿ ಫೇಸ್ ಮಾಡ್ತಾ ಇದ್ದೀವಿ. ಆ ರಿಕ್ವೈರ್ಮೆಂಟ್ಸ್ ಇಸ್ ಲೈಕ್ ಎವ್ರಿ ಆಲ್ಟರ್ನೇಟ್ ಡೇ ನಮಗೆ ರಬ್ಬರ್ ಕ್ಯಾರಿಯಿಂಗ್ಗೆ ಒಂದು 2 ಕ್ವಿಂಟಲ್ಸ್ ತನಕ ವಿ ನೀಡ್ ಇಟ್. ಅದಕ್ಕೆ ಮ್ಯಾನ್ ಪವರ್ ಸ್ವಲ್ಪ ಕಾರ್ಮಿಕರು ಬರ್ತಿರ್ಲಿಲ್ಲ, ಸಮಸ್ಯೆ ಇತ್ತು. ಮತ್ತೆ ನಾನು ಅವ್ರ ಹತ್ರಕ್ಕೆ ರಾಜೇಶ್ ಅವ್ರ ಹತ್ರ ಕೇಳಿದೆ, ಕೀಳಂಬಿ ಅಗ್ರೋಟೆಕ್ MD ಅವ್ರ ಹತ್ರ. ನಮ್ಮ ಅನುಭವದ ಆಧಾರದ ಮೇಲೆ ಯಂತ್ರಗಳ ವಿನ್ಯಾಸ ಮಾಡಬೇಕಾದ ಅನಿವಾರ್ಯತೆ ಮತ್ತು ಅವಶ್ಯಕತೆ ಇದೆ ಅಂತ ನಮಗೆ ಅನಿಸಿತು. ಹಾಗಾಗಿ 4-6 ಈ ರೀತಿಯ ಹೊಸ ಯಂತ್ರಗಳ ಒಂದು ಪರಿಕಲ್ಪನೆ ನನ್ನ ಮನಸ್ಸಿನಲ್ಲಿ ಇದೆ. ಅದರ ಮೊದಲನೇ ಭಾಗವಾಗಿ ಇವತ್ತು ತುಂಬಾ ಸಂತೋಷ ಮತ್ತು ಹೆಮ್ಮೆಯಿಂದ ಒಂದು ಹೊಸ ಯಂತ್ರವನ್ನ ನಮ್ಮ ದೇಶದ ರೈತರಿಗೆ ಅರ್ಪಿಸಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಇದು ನನ್ನ ಜೀವನದ ಅವಿಸ್ಮರಣೀಯ ಕ್ಷಣ. ನಮ್ಮ ರ್ಯಾಂಚರ್ ಬ್ರ್ಯಾಂಡ್ನಲ್ಲಿ SEV ಅಂದ್ರೆ ಸ್ಮಾರ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಅನ್ನ ಪರಿಚಯಿಸಲಿಕ್ಕೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಈ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಮತ್ತು ರೈತರ ಯಾವ ಸಮಸ್ಯೆಗಳನ್ನ ಇದು ಪರಿಹಾರ ಮಾಡುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ತೋಟಗಾರಿಕೆ, ಔಷಧಿ ಸಿಂಪಡಣೆ, ಭಾರ ಸಾಗಣೆ, ಹೀಗೆ 70ಕ್ಕೂ ಹೆಚ್ಚು ಕೆಲಸ ಎಲ್ಲ ಈ ಒಂದೇ ಮಷೀನ್ನಲ್ಲಿ. ಇದೊಂದು ರಿಮೋಟ್ ಕಂಟ್ರೋಲ್ಡ್ ವೆಹಿಕಲ್, ಯಾರು ಬೇಕಾದರೂ ಉಪಯೋಗಿಸ್ಬೋದು. ತುಂಬ ಸಿಂಪಲ್. ಹಿರಿಯರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸುಲಭವಾಗಿ ಉಪಯೋಗಿಸ್ಬೋದು. ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿ ಬಿಟ್ಬಿಡಿ, ಒಂದೇ ಸ್ಪೀಡಲ್ಲಿ ಕೆಲಸ ನಡೆಯುತ್ತೆ. ಸ್ಮಾರ್ಟ್ ಡ್ರೈವ್ ಆನ್ ಮಾಡಿದರೆ ಆಟೋಮ್ಯಾಟಿಕ್ ಆಗಿ ನಿಮ್ಮ ಹಿಂದೇನೇ ಬರುತ್ತೆ. ಸ್ಟೀಲ್ ರೀಇನ್ಫೋರ್ಸ್ಡ್ ರಬ್ಬರ್ ಟ್ರ್ಯಾಕ್. ಗುಡ್ಡ, ಹಳ್ಳ, ಕೆಸರು ಯಾವುದೂ ಇದಕ್ಕೆ ಅಡ್ಡಿ ಇಲ್ಲ. ಆರಾಮಾಗಿ ನುಗ್ಗಿ ಹೋಗುತ್ತೆ. 350 ಕಿಲೋಗ್ರಾಮ್ ಹೊರುತ್ತೆ. ಇನ್ನೂ 350 ಕಿಲೋಗ್ರಾಮ್ ಟೋ ಕೂಡ ಮಾಡುತ್ತೆ. ಆದರೂ ಗಿಡಗಳಿಗೆ ಡ್ಯಾಮೇಜ್ ಆಗದಂಗೆ ಸಣ್ಣ ದಾರಿಗಳಲ್ಲೂ ನುಸುಲಿ ಹೋಗುತ್ತೆ. 100% ಎಲೆಕ್ಟ್ರಿಕ್. ಹೊಗೆ ಇಲ್ಲ, ಶಬ್ದ ಇಲ್ಲ. 100% ಪೊಲ್ಯೂಷನ್ ಫ್ರೀ. ಪ್ರೀಮಿಯಂ ಟೆಕ್ನಾಲಜಿ, ಅತ್ಯುತ್ತಮ ಕ್ವಾಲಿಟಿ, ಲಾಂಗ್ ಲೈಫ್ LFP ಬ್ಯಾಟ್ರಿ, ಸುರಕ್ಷತೆ ಗ್ಯಾರಂಟಿ, 3 ವರ್ಷಗಳವರೆಗೆ ವಾರಂಟಿ. ನಮ್ಮ ರ್ಯಾಂಚರ್ಗೆ ಹಲವಾರು ಜೋಡಣೆಗಳನ್ನು ಕೂಡಿಸ್ಬೋದು. 200 ಲೀಟರ್ ಟ್ಯಾಂಕ್, HTP ಸ್ಪ್ರೇಯರ್. ಕಳೆ ಪೊದೆ ಕಟ್ ಮಾಡೋಕ್ಕೆ ಬ್ರಷ್ ಕಟರ್. ಹೊಲವನ್ನು ಕ್ಲೀನ್ ಮಾಡೋಕ್ಕೆ ಸ್ಟಬಿಲ್ ಮೋವರ್.
ಪ್ರೂನಿಂಗ್ ಕಟಿಂಗ್ಗೆ ಚೇನ್ ಸಾ, ಮಲ್ಚಿಂಗ್ಗೆ ಬ್ಲೋವರ್, ಟೋ ಮಾಡಕ್ಕೆ ಕಾರ್ಗೋ ಟ್ರಾಲಿ, ಮತ್ತೆ ಕೂತು ಓಡಿಸೋ ರೈಡ್ ಆನ್ ಸೀಟ್ ಇರೋ ಡ್ರೈವ್ ಟ್ರಾಲಿ. 3.6 ಕಿಲೋವಾಟ್ ಮೋಟರ್, 5.3 ಕಿಲೋವಾಟ್ ಅವರ್ ಬ್ಯಾಟ್ರಿ, 4 ಗಂಟೆಗೆ ಫುಲ್ ಚಾರ್ಜ್. ಫಾಸ್ಟ್ ಚಾರ್ಜರ್ ಆದರೆ 1.5 ಗಂಟೆ ಸಾಕು. ಅದು ಬರೀ 4 ಯೂನಿಟ್ ಕರೆಂಟ್ನಲ್ಲಿ. ಒಂದು ಸಾರಿ ಚಾರ್ಜ್ ಮಾಡಿದರೆ 7 ಗಂಟೆ ಭಾರ ಹೊರುತ್ತೆ. 1200 ಲೀಟರ್ ಸ್ಪ್ರೇ ಮಾಡುತ್ತೆ. 4-5 ಗಂಟೆ ತೋಟದ ಕೆಲಸ ಆರಾಮಾಗಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ಗಿಂತ 20 ಪಟ್ಟು, ಕೂಲಿಗಿಂತ 50 ಪಟ್ಟು ಕಡಿಮೆ ಖರ್ಚು. ಕೇವಲ ಒಂದೇ ವರ್ಷದಲ್ಲಿ ಹಾಕಿದ ಬಂಡವಾಳ ವಾಪಸ್ ಬರುತ್ತೆ. ತಮಗೆಲ್ಲರೂ ಕೂಡ ಗೊತ್ತಿದೆ, ಕೀಳಂಬಿ ಅಗ್ರಿಕಲ್ಚರ್ ರಿಲೇಟೆಡ್ ಒಂದು ಹೆಸರುವಾಸಿಯಾದಂಥ ಒಂದು ಕಂಪ್ನಿ. ಈಗಾಗಲೇ ನಮ್ಮ ರೈತ ಸ್ನೇಹಿಯಾಗಿ ಅನೇಕ ಉಪಕರಣಗಳನ್ನ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ ಸರ್ಕಾರನೂ ಕೂಡ ಅದನ್ನ ಗಮನಿಸಿ ಸಾಕಷ್ಟು ಸಬ್ಸಿಡಿ ಇನ್ಸ್ಟ್ರೂಮೆಂಟ್ಸ್ಗಳನ್ನ ತೆಗೆದುಕೊಳ್ಳಲಿಕ್ಕೆ ಅವಕಾಶನೂ ಕೂಡ ಮಾಡಿಕೊಟ್ಟಿದೆ. ವಿಶೇಷವಾಗಿ ಈ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನಾನು ಕೂಡ ಸ್ವತಃ ನನ್ನ ತೋಟದಲ್ಲಿ ನಾನು ಗಮನಿಸಿದ್ದೇನೆ. ಈಗ ಇದರಲ್ಲಿ ಮಲ್ಟಿಪರ್ಪಸ್ ಅನುಕೂಲ ಆಗುತ್ತೆ. ಸುಮಾರು ನಾವು ಪೆಟ್ರೋಲ್ ಯೂಸ್ ಮಾಡಿದ್ರೆ ಪರ್ ಅವರ್ ಆ ಇನ್ಸ್ಟ್ರೂಮೆಂಟ್ಗೆ ಒಂದು 100 ರೂಪಾಯಿ ಖರ್ಚು ಬರುತ್ತೆ ನಮಗೆ. ನಾವು ಬೆನ್ನಿ ಹಾಕೊಂಡು ನಾವೇನು ಸ್ಪ್ರೇ ನಾವು ಕಟಿಂಗ್ ಮಾಡ್ತೀವಿ. ಈ ಬ್ಯಾಟ್ರಿ ಚಾಲಿತ ಆದ್ರೆ 1 ಗಂಟೆಗೆ ಒಂದು 5 ರೂಪಾಯಿ ಖರ್ಚು ಬರುತ್ತೆ. ಇಷ್ಟೊಂದು ಎಕನಾಮಿಕಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಮತ್ತೆ ಇದ್ರ ಮುಖಾಂತರ ಮರ ಗಿಡಗಳನ್ನ ಕಡಿಲಿಕ್ಕೋಸ್ಕರ ಗರ್ಗಸ ಕೆಲಸನೂ ಕೂಡ ಇದೇ ಇನ್ಸ್ಟ್ರೂಮೆಂಟ್ ಇಂದ ನಾವೆಲ್ಲರೂ ಕೂಡ ಮಾಡಬಹುದು. ಈ ತರ ಒಂದು 8 ರೀತಿಯ ಉಪಯೋಗವನ್ನ ಒಂದೇ ಒಂದು ಮೆಕ್ಯಾನಿಸಮ್ ಮಾಡಿ ರಾಜೇಶ್ ಅವರು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೀನಿ. ವಿಶೇಷವಾಗಿ ನಾನು ಕೂಡ ಮೊದಲಿಂದನೂ ಕೂಡ ಕೃಷಿಕ, ನಂಗೆ ತುಂಬಾ ಆಸಕ್ತಿ, ತುಂಬಾ ಖುಷಿ ಆಯಿತು. ಇದನ್ನ ನಾವು ಕೂಡ ಉಪಯೋಗಿಸ್ಕೊಳ್ಬೋದು ಅಂತೇಳಿ ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಸ್ಪ್ರೇ ಮಾಡೋದಕ್ಕೆ 200 ಲೀಟರ್ದು ಟ್ಯಾಂಕು ಕೂಡ, ಮತ್ತು ಅದನ್ನು ಆಟೋಮೆಟಿಕ್ ಆಗಿ ಏನು ಸೆನ್ಸಾರ್ ಮೂಲಕ ನಾವು ಅದನ್ನು ಕಂಟ್ರೋಲ್ ಮಾಡೋವಂಥದ್ದು ಏನು ಮಾಡಿದ್ದಾರೆ ಅವರು. ಇವೆರಡು ತೋಟ, ಅಡಿಕೆ ತೋಟ ಮಾಡೋಂಥವ್ರಿಗೆ ಭಾಳ ವಿಶೇಷವಾಗಿ ಬೇಕಾದಂಥ ಈ ಮೆಷಿನ್ನು. ಮಲೆನಾಡು ಭಾಗಕ್ಕೆ ವಿಶೇಷವಾಗಿ ನಾವೆಲ್ಲ ಏನು ನೀರು ಬಸಿ ಕಾಲುವೆಗಳನ್ನು ಮಾಡ್ತೀವಿ, ಅದರ ಮಧ್ಯೆ ಹೋಗೋದಕ್ಕೆ ಇದು ಭಾಳ ಉಪಯುಕ್ತವಾದಂಥ ಒಂದು ಮೆಷಿನ್ನು. ಭಾಳ ಬೇಗ ಇದನ್ನು ರೈತರು ಬಳಕೆ ಮಾಡಬೇಕು. ಇನ್ನು ಆಗಲ್ಲ, ಇನ್ನು ಪೆಟ್ರೋಲ್ ಡೀಸೆಲ್ಲು ದಿನೇ ಇವತ್ತು ಕೂಡ ನಿನ್ನೆ ಮೊನ್ನೆ ಕೂಡ ರೇಟ್ ಜಾಸ್ತಿ ಆಗಿ ಇದು ಬಳಕೆ ಮಾಡೋಕ್ಕಲ್ಲ. ನನಗೆ ನನ್ನ ಅಂದಾಜು ಒಂದು 1.5-2 ಲಕ್ಷ ರೂಪಾಯಿ ಬೇಕೇನೋ ಪೆಟ್ರೋಲ್ ಒಂದು ಸರಿ ನಾವು ಕಳೆ ಹೊಡೆಯೋದಕ್ಕೆ. ಸ್ಪ್ರೇ ಮಾಡೋದಕ್ಕೆ ಕೂಡ ಡ್ರಮ್ಗಳು ಇಟ್ಕೊಂಡು ಮಾಡಿ ಕ್ಯಾರಿ ಮಾಡೋದಕ್ಕಿಂತ ಒಂದು 200 ಲೀಟ್ರು ಏನು ಅದಕ್ಕೆ ಡ್ರಮ್ ಇದೆ ಅಥವಾ ಕ್ಯಾನ್ ಇದೆ, ಅದರಲ್ಲೇ ಮಿಕ್ಸ್ ಮಾಡ್ಕೊಂಡು ಅದು ಸ್ವತಃ ಏನು ರಿಮೋಟ್ ಕಂಟ್ರೋಲ್ ಇರೋದ್ರಿಂದ ಒಬ್ಬನೇ ಕೂಡ ಇದನ್ನು ಕಳೆನ ಹೊಡಿಬೋದು, ಸ್ಪ್ರೇನ ಮಾಡ್ಬೋದು, ಎರಡನ್ನೂ ಕೂಡ ಮಾಡುವಂಥದ್ದು. ಅದರಿಂದ ಬಹು ಬಳಕೆ. ನಾನು ವಿಶೇಷವಾಗಿ ರಾಜೇಶ್ ಅವರಿಗೆ, ಅವ್ರ ಕೀಳಂಬಿ ಅಗ್ರಿ ಏನು ಟೆಕ್ ಇದೆ ಅವರೆಲ್ಲರಿಗೂ ಕೂಡ ವಿಶೇಷವಾದ ಅಭಿನಂದನೆಗಳು. ಕಾಫಿ ಮೂಟೆ ಹೊರಕ್ಕೆ, ಕಾಫಿ ಮೂಟೆ ತರಕ್ಕೆ, ಇಂಥದಕ್ಕೆಲ್ಲ ಮಿಷಿನ್ ತುಂಬ ಯೂಸ್ ಆಗುತ್ತೆ. ಇದು ಈಗ ಏನಂದರೆ ಇದು ಒಂದು ಕಾಂಪ್ಯಾಕ್ಟ್, ನಿಮಗೆ ಒಂದು ಬ್ಯಾಟ್ರಿ ಆಪ್ರೇಟೆಡ್. ನಮಗೆ ಮೇಜರ್ ಯೂಸ್ ಆಗೋಂಥದ್ದು ಅಂದರೆ ಸ್ಪ್ರೇಗೆ. ಟ್ಯಾಂಕ್ ಅದರಲ್ಲೇ ಇದೆ, ಮೋಟ್ರ್ ಫಿಕ್ಸ್ಡ್ ಇದೆ, ಅದು ಸ್ಪ್ರೇಗೆ ತುಂಬ ಯೂಸ್ ಆಗುತ್ತೆ. ಅಡಿಕೆಗೆ ಭಾರಿ ಹೆಲ್ಪ್ ಆಗುತ್ತೆ, ಕೊನೆಗಿನೇ ತರಕ್ಕೆ ಎಲ್ಲ ಭಾರಿ ಹೆಲ್ಪ್ ಆಗುತ್ತೆ. ನಾವು ಆ ಥರದ್ದು ಏನಾದ್ರು ಪೆಟ್ರೋಲ್ ಬೇಸ್ಡ್ ಎಂಜಿನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಮೇಲೆ ಅದ್ರೂ ನಮಗೆ ಆ ಖರ್ಚಿಗೆ ಮತ್ತು ಇಲ್ಲಿನ ಖರ್ಚಿಗೂ ಒಂದು ಮ್ಯಾಚಿಂಗೇ ಆಗೋದಿಲ್ಲ, ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಚಾರ್ಜಿಗೆ 18 ರಿಂದ 25 ರೂಪಾಯಿ ಖರ್ಚಾಗ್ಬೋದು ಅಷ್ಟೇ. ಅದರಿಂದ ಈ ಸಂದರ್ಭದಲ್ಲಿ ಇಂಥ ಒಂದು ಆಧುನಿಕ ಯಂತ್ರೋಪಕರಣದ ಬಗ್ಗೆ ನಾವು ಆದಷ್ಟು ಒಲವು ತೋರಿಸಿ ನಮ್ಮ ತೋಟದ ಕೆಲಸವನ್ನ ನೆಮ್ಮದಿ ಮತ್ತೆ ಮಿತವ್ಯಯಕಾರಿ ಮಾಡೋದು ಬಹಳ ಒಳ್ಳೇದು ಅಂತ ಅನ್ಸುತ್ತೆ. I'm using a still FS120 for bush cutter. Even though it is efficient, it takes around 1 liter, probably 2 to 3 hours. And the same work, if it has a stubble mower, it would save me a lot. ಅದೊಂದೇ ಅಲ್ಲ, ಲೋಡ್ ಕ್ಯಾರಿಂಗು ಮತ್ತೆ ಇದು ಗೊಬ್ಬರ ಎಲ್ಲ ತಗೊಳ್ಳೋದು ಒಂದೇ ಅಲ್ಲ, ಜೊತೆಗೆ ನಮಗೆ ವೀಡ್ ಕಟರ್ ಕೆಲಸ ಬೇಕು ಅಂದ್ರೆ B-ಯನ್ನು ಸ್ವಿಚ್ ಹಾಕಿದ್ರೆ ನಮಗೆ ಬ್ರಷ್ ಕಟರ್ ಆನ್ ಆಗುತ್ತೆ. ಅಲ್ಲಿಂದ ಪೂರ್ತಿ ನಮ್ಮ ನಂಬಿತೆಗೆ ಬಂತ ಫಾಲೋ ಮೀ ಅಂತ ಹಾಕಿದ್ರೆ ಅದು ನಾವೆಲ್ಲ ಆ ವೀಡ್ ಕಟರ್ ಕೆಲಸ ಮಾಡ್ತಾ ಹೋಗ್ಬೋದು. ರೈತರೇ, ಹೆಗಲ ಮೇಲಿನ ಭಾರವನ್ನು ಇಳಿಸಿ ರ್ಯಾಂಚರ್ SEV 5.1 ಬಳಸಿ.
Introducing Rancher SEV 5.1